ಎಲ್ಲರಿಗೂ ನಮಸ್ಕಾರ. ರಾಷ್ಟ್ರೀಯ ದೇಹಾಂಗ ದಾನ ಜಾಗೃತ ಸಮಿತಿ, ದೇಹಾಂಗ ದಾನ ಸಾಹಿತ್ಯ ಪರಿಷತ್ತು ಕರ್ನಾಟಕ, ಶ್ರೀಮಾತೆ ಶಾರದಾ ಸಾಹಿತ್ಯ ಸೇವಾ ವೇದಿಕೆ ಇವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದಂಥ ದೇಹದಾನದ ಬಗ್ಗೆ ನನ್ನ ಒಂದೆರಡು ಮಾತುಗಳನ್ನು ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಪರೋಪಕಾರಾರ್ಥಂ ಇದಂ ಶರೀರಂ ಅನ್ನೋ ಮಾತನ್ನು ನಾವೆಲ್ಲರೂ ಕೇಳೇವಿ. ಒಳಿತು ಮಾಡೋ ಮನುಷ್ಯ ನೀನಿರೋದು 3 ದಿವಸ ಎಂಬ ಮಾತು ಯಾರಿಗೆ ತಾನೇ ಗೊತ್ತಿಲ್ಲ. ಭಗವಂತನಿಂದ ಸಿಕ್ಕಂಥ ಈ ದೇಹ ಸತ್ಪಾತ್ರರಿಗೆ ದಾನವಾಗಿ ಸಮಾಜಮುಖಿ ಕಾರ್ಯದೊಳಗೆ ನಮ್ಮನ್ನು ನಾವು ಅರ್ಪಿಸಿಕೊಂಡಾಗ ಅದು ಬದುಕಿನ ಸಾರ್ಥಕತೆಯನ್ನು ಕಾಣ್ತದೆ. ಪ್ರತಿಯೊಂದು ದಾನ, ಅದು ವಿದ್ಯಾದಾನ ಆಗಿರಬಹುದು, ಅನ್ನದಾನ ಆಗಿರಬಹುದು, ಅಂಗಾಂಗ ದಾನ, ದೇಹದಾನ ಎಲ್ಲವೂ ಶ್ರೇಷ್ಠ. ಪ್ರತಿಯೊಬ್ಬ ಮನುಷ್ಯನು ತನ್ನ ಕೈಲಾದಷ್ಟು ಮಟ್ಟಿಗೆ ದಾನ ಧರ್ಮವನ್ನು ಮಾಡಿ ತನ್ನ ಬದುಕನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನೋ ವಿಚಾರದೊಳಗೆ ಇರ್ತಾನೆ. ಆದರೆ ಯಾವ ರೀತಿ ಮಾಡಬೇಕು, ಎಲ್ಲಿ ಮಾಡಬೇಕು, ಹೆಂಗೆ ಮಾಡಬೇಕು ಅನ್ನುವಂಥ ಅರಿವಿನ ಕೊರತೆಯನ್ನು ನಾವು ಪ್ರತಿಯೊಂದರಲ್ಲೂ ಕಾಣ್ತೀವಿ. ಆ ಅರಿವನ್ನು ಮೂಡಿಸುವಂಥ ಒಂದು ಸಣ್ಣ ಪ್ರಯತ್ನ ಈ ಅಭಿಯಾನ. ದೇಹದಾನವನ್ನು ಯಾರು ಮಾಡಬೇಕು, ಎಲ್ಲಿ ಮಾಡಬೇಕು, ಹೆಂಗೆ ಮಾಡಬೇಕು ಅನ್ನುವಂಥ ಪ್ರಶ್ನೆ ಪ್ರತಿಯೊಬ್ಬರಿಗೂ ಕಾಡ್ತದೆ. ದೇಹದಾನವನ್ನು 18 ವರ್ಷ ಮೇಲ್ಪಟ್ಟವರು ಯಾರಾದರೂ ಮಾಡಬಹುದು. ಅಲ್ಲೇ ಯಾವ ಜಾತಿಯಾಗಲಿ, ಯಾವ ಧರ್ಮ ಆಗಲಿ, ಯಾವ ಲಿಂಗ ಆಗಲಿ ಅಲ್ಲಿ ಸಂಬಂಧ ಬರೋದಿಲ್ಲ. ಪ್ರತಿಯೊಬ್ಬರು ತಮ್ಮ ಸ್ವ ಇಚ್ಛೆಯಿಂದ ತಮ್ಮ ಜೀವಿತ ಕಾಲಾವಧಿಯಲ್ಲಿಯೇ ತಮ್ಮ ಮರಣಾನಂತರ ತಮ್ಮ ದೇಹವನ್ನು ವೈದ್ಯಕೀಯ ಜ್ಞಾನಾರ್ಜನೆ ಸಂಶೋಧನೆಗಾಗಿ ಕೊಡುವಂತಹ ಸ್ವ ಇಚ್ಛೆಯಿಂದ ಮಾಡುವಂಥ ಒಂದು ಪ್ರಕ್ರಿಯೆ ಅಂತ ನಾವಿದನ್ನಿಲ್ಲೇ ಹೇಳ್ಬೋದು. ಪ್ರತಿಯೊಬ್ಬರೂ ದಾನವನ್ನು ಮಾಡಬಹುದು. ಯಾರು ಸೋಂಕು ರೋಗಿನಿಂದ ಪೀಡಿತರಾಗಿರ್ತಾರೋ, ಯಾವ ಭಯಂಕರ ಆಕ್ಸಿಡೆಂಟ್ ಆಗಿ ದೇಹದೊಳಗೆ ಏನೂ ಮಾಡಲಿಕ್ಕೆ ಸಾಧ್ಯ ಇರೋದಿಲ್ಲ, HIV ಅಂಥ ಸೋಂಕು ರೋಗಿಯಿಂದ ಪೀಡಿತರಾದವರು ಮಾತ್ರ ಮಾಡಲಿಕ್ಕೆ ಅದನ್ನು ಅಲೋ ಮಾಡೋದಿಲ್ಲ. ಬಾಕಿದವರು ಪ್ರತಿಯೊಬ್ಬರೂ ಸಹಿತ ತಮ್ಮ ಸ್ವ ಇಚ್ಛೆಯಿಂದ ಈ ದಾನವನ್ನು ಮಾಡಬಹುದು. ಹಾಗಂದ್ರೆ ಇದು ಮಾಡುವಂಥ ಪ್ರಕ್ರಿಯೆ ಏನು, ಯಾವ ರೀತಿ ಮಾಡಬೇಕು ಅನ್ನುವಂಥ ಸಮಸ್ಯೆ ಬರ್ತದೆ. ದೇಹದಾನವನ್ನು ಮಾಡಬೇಕಾದ್ರೆ ಯಾವುದೇ ಸರ್ಕಾರಿ ಅಥವಾ ಕರ್ನಾಟಕ ಸರ್ಕಾರದ ಗೆಜೆಟ್ಟಿನಲ್ಲಿ ನೋಂದಾಯಿಸಲ್ಪಟ್ಟಂಥ ಖಾಸಗಿಯ ವೈದ್ಯಕೀಯ ಕಾಲೇಜಿನಲ್ಲಿ ತಮ್ಮ ದೇಹದಾನವನ್ನು ನೋಂದಾಯಿಸಿಕೊಳ್ಳಬಹುದು. ಮೊದಲು ಅದರ ಅರ್ಜಿಯನ್ನು ತೆಗೆದುಕೊಳ್ಳಬೇಕು. ಅದು 2 ಪ್ರತಿಯೊಳಗೆ ತಗೊಳ್ಬೇಕು. ಒಂದು ಪ್ರತಿಯನ್ನು ನಮ್ಮ ಕಡೆ ಇಟ್ಟುಕೊಂಡು ಇನ್ನೊಂದು ಪ್ರತಿಯನ್ನು ಸಂಬಂಧಪಟ್ಟ ಇಲಾಖೆಗೆ ಕೊಡಬೇಕು. ಆ ನಾಮ ಅರ್ಜಿಯೊಳಗೆ ನಮ್ಮ ಹೆಸರು, ನಮ್ಮ ಮೊಬೈಲ್ ನಂಬರ್, ನಮ್ಮ ವಿಳಾಸ, ನಮ್ಮದು ಒಂದು ಫೋಟೋ ಅದನ್ನು ಅಂಟಿಸಿಕೊಡಬೇಕು. ನಾವು ಸ್ವ ಇಚ್ಛೆಯಿಂದ ಮಾಡಿದಂಥ ಈ ದಾನಕ್ಕೆ ನಮ್ಮ ಸ್ನೇಹಿತರು, ನಮ್ಮ ಬಂಧುಗಳಾಗಲಿ, ನಮ್ಮ ಸ್ನೇಹಿತರಾಗಲಿ ಅಥವಾ ನಮ್ಮ ಸಂಬಂಧಿಗಳಾಗಲಿ ಯಾರಾದರೂ 4 ಮಂದಿಯ ಸಹಿಯನ್ನದಕ್ಕೆ ತಗೊಳ್ಳಬಿಡಬೇಕು. ಅಂದರೆ ಅವರ ಒಪ್ಪಿಗೆಯನ್ನು ನಾವು ಇದರ ಜೊತೆಗೆ ಕೊಡಬೇಕು. ಕೊಟ್ಟು ಇದನ್ನು ನಾವು ಸ್ವತಃ ಹೋಗಿ ಫಾರ್ಮ್ ಕೊಡ್ಬೋದು. ಪೋಸ್ಟ್ಲೇ ಕಳಿಸಿದರೂ ಸಹಿತ ಸಂಬಂಧಪಟ್ಟಂಥ ಇಲಾಖೆ ಆ ಅರ್ಜಿಯನ್ನು ಸ್ವೀಕಾರ ಮಾಡಿ ಅವರು ಒಂದು ನೋಂದಣಿ ಸಂಖ್ಯೆಯನ್ನು ಕೊಡ್ತಾರೆ. ಆ ನೋಂದಣಿ ಸಂಖ್ಯೆಯನ್ನು ನಾವು ನಮ್ಮ ಕಡೆ ಇಟ್ಟುಕೊಂಡು ನಮ್ಮ ಸಂಬಂಧಿಕರಿಗೂ ಅದನ್ನು ನಾವು ತಿಳಿಸಿದಾಗ ನಮ್ಮ ದೇಹಾನಂತರ ಅವರು ನಮ್ಮ ದೇಹವನ್ನು ನಮ್ಮ ಮರಣಾನಂತರ ನಮ್ಮ ದೇಹವನ್ನು ಸಂಬಂಧಪಟ್ಟಂಥ ಇಲಾಖೆಗಳಿಗೆ ಕೊಡ್ತಾರೆ. ನಾವು ಮರಣ ಹೊಂದಿದ ಮೇಲೆ ನಮ್ಮ ಸಂಬಂಧಿಕರು ಏನು ಮಾಡಬೇಕು ಅನ್ನೋ ಪ್ರಶ್ನೆ ಬರಬಹುದು. ದೇಹದಾನಿ ಮರಣ ಹೊಂದಿದ ನಂತರ ಅವನ ಕುಟುಂಬದ ಸದಸ್ಯರು 4 ರಿಂದ 6 ತಾಸಿನೊಳಗೆ ಸಂಬಂಧಪಟ್ಟಂಥ ಇಲಾಖೆಗೆ ಆ ವಿಷಯವನ್ನು ಅವರು ತಿಳಿಸಬೇಕು. ಆ ಹೊತ್ತಿಗೆ ಎಲ್ಲಿ ನಮ್ಮ ದೇಹ ನೋಂದಣಿ ಆಗಿರ್ತದೋ ಆ ಇಲಾಖೆಯವರು ಬಂದು ನಮ್ಮ ದೇಹವನ್ನು ತೆಗೆದುಕೊಂಡು ಹೋಗುವಂಥ, ಅವನ್ನು ಸಂಸ್ಕರಿಸಿ ಇಡುವಂಥ ಎಲ್ಲ ವ್ಯವಸ್ಥೆಯನ್ನು ತಮ್ಮ ಖರ್ಚಿನಿಂದನೇ ಅವರು ಮಾಡ್ತಾರೆ. ಅಕಸ್ಮಾತ್ ನಮ್ಮ ಮರಣಾನಂತರ ನಮ್ಮ ಸಂಬಂಧಿಕರ ಕೆಲವೊಬ್ಬರೊಳಗೆ ಭಿನ್ನಾಭಿಪ್ರಾಯಗಳು ಬಂದು ಕೆಲವೊಬ್ಬರು ಇದರ ಪರ ಅಂದರೆ ದೇಹದಾನದ ಪರ, ಕೆಲವೊಬ್ಬರು ಇದರ ವಿರೋಧ ಇದ್ದರು ಅಂದ್ರೆ ಆ ಹೊತ್ತಿಗೆ ಆ ತಕರಾರುಗಳು ಬಂದಿದ್ವು ಅಂದ್ರೆ ಆ ಇಲಾಖೆಯ ಸಂಬಂಧಪಟ್ಟಂಥ ಅಧಿಕಾರಿ ಸೂಕ್ತವಾಗಿ ಚರ್ಚಿಸಿ ಸರಿಯಾದ ಒಂದು ನಿರ್ಧಾರವನ್ನು ಅವ ತೆಗೆದುಕೊಳ್ತಾನೆ. ಅಕಸ್ಮಾತ್ ನಾವು ಅದು ಇಲ್ಲ, ನಮಗೆ ಬೇಕು, ನಾವು ಅದನ್ನು ದಹನ ಮಾಡ್ತೀವಿ, ನಾವು ದಾನ ಕೊಡಲಿಕ್ಕೆ ತಯಾರಿಲ್ಲ ಅನ್ನೋವಂಥ ಒಂದು ಇದು ಇತ್ತು ಅಂದ್ರೆ ತಾವು ಸಂಸ್ಕರಿಸಿದಂಥ ಖರ್ಚನ್ನು ಎಲ್ಲ ಅವರು ಈ ಸಂಬಂಧಪಟ್ಟವರಿಂದ ಇಳಿಕೊಂಡು ಆ
ದೇಹವನ್ನು ಅವರಿಗೆ ಕೊಡ್ತಾರೆ. ಭಾರತದಲ್ಲಿ ಈ ಅನಾಟಮಿ ಕಾಯ್ದೆ 1949 ಬಂತು. ಈ ದೇಹದಾನವನ್ನು ನಾವು ಯಾಕೆ ಮಾಡಬೇಕು ಅನ್ನುವಂಥ ಒಂದು ಪ್ರಶ್ನೆ ಬರೋದು ಸಹಜ. ಯಾಕಂದ್ರೆ ನಾವು ಆ ರೀತಿ ದಾನ ಮಾಡಿದರೆ ಸತ್ತ ವ್ಯಕ್ತಿಗೆ ಮೋಕ್ಷ ಸಿಗಲಿಕ್ಕಿಲ್ಲೇನೋ ಅನ್ನುವಂಥ ಒಂದು ಕಲ್ಪನೆ ನಮ್ಮಲ್ಲಿಲ್ಲ. ಅಂತಹ ಯಾವ ನಂಬಿಕೆಗಳು ಅವಶ್ಯಕತೆ ಇಲ್ಲ. ನಾವಿವತ್ತು ದೇಹದಾನವನ್ನು ಮಾಡಿದರೆ ಮಾತ್ರ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಪ್ರಯೋಗಗಳನ್ನು ಮಾಡಲಿಕ್ಕೆ ದೇಹಗಳು ಸಿಗುತ್ತಾವೆ. ಒಂದು ದೇಹದಿಂದ 10ರಿಂದ 15 ಮಂದಿ ಉತ್ತಮ ವೈದ್ಯರನ್ನು ಸಮಾಜಕ್ಕೆ ನೀಡಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ದೇಹವನ್ನು ಎಲ್ಲವನ್ನು ಯಾವ ರೋಗಕ್ಕೆ ಏನು ಔಷಧ, ಯಾವ ಪ್ರಯೋಗವನ್ನು ಮಾಡಬೇಕು, ಯಾವ ಸಂಶೋಧನೆಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗುವುದು ಸ್ವಂತ ದೇಹದಾನವನ್ನು ಮಾಡಿದಾಗ ಸಾಧ್ಯ. ಎಷ್ಟೋ ಸತಿ ದೇಶ ವಿದೇಶಗಳ ಮಟ್ಟದಲ್ಲಿ ಶವದ ಪ್ರಯೋಗಾಲಯ ಕಾರ್ಯಾಗಾರಗಳನ್ನು ಏರ್ಪಡಿಸಿ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಸಂಶೋಧನೆಯನ್ನು ಮಾಡಲಿಕ್ಕೆ ಅನುಕೂಲವನ್ನು ಮಾಡಿಕೊಡ್ತಾರೆ. ಅದಕ್ಕೆ ಈ ದೇಹದಾನವನ್ನು ಮಾಡಿದಾಗ ಮಾತ್ರ ಮುಂದಿನ ಮನುಕುಲ ಹೊಸ ರೋಗಗಳಿಗೆ ಔಷಧಿಗಳನ್ನು ಕಂಡುಹಿಡಿದು ಮನುಷ್ಯನ ಸುದೀರ್ಘವಾದ ಬದುಕಿಗೆ ಸಹಾಯವನ್ನು ಮಾಡಲಿಕ್ಕೆ ನಮಗೆ ಶಕ್ಯದ. ಇದು ನಾವು ಸಮಾಜಕ್ಕೆ ಮಾಡುವಂಥ ಒಂದು ಸಣ್ಣ ಸಹಾಯ ಅಥವಾ ಒಂದು ಸಣ್ಣ ದಾನ ಅಂತ ತಿಳ್ಕೊಬೋದು. ಈಗ ಅಂಗಾಂಗ ದಾನವನ್ನು ಮೆದುಳು ನಿಷ್ಕ್ರಿಯವಾದಾಗ ನಮ್ಮ ಸಂಬಂಧಿಕರು ಆವಾಗ ಮಾಡುವಂಥ ಒಂದು ಪ್ರಕ್ರಿಯೆ. ಆದರೆ ದೇಹದಾನ ನಾವು ನಮ್ಮ ಸ್ವ ಇಚ್ಛೆಯಿಂದ ನಮಗೆ ತಿಳುವಳಿಕೆ ಇರುವಾಗನ ಮಾಡುವಂಥ ಒಂದು ಶ್ರೇಷ್ಠ ದಾನ.